ಶಿ ಇಸ್ ಮೈ ಮದರ್. ಕಾಣು ಹೊಡ್ಲೇ ಬರಲ್ಲಪ್ಪ ಯಾವ್ಯಾವ ಹೊಡಿ ಹೊಡಿ ಕಾಣ ಹೊಡೆದ್ರಲ್ಲ ಖುಷಿಗೆ ಹಂಗೆ ಮನಸ್ಸು ತುಂಬ ಹೊಡೆದ್ರಿ ಹೆಂಗೆ ಅನಿಸುತ್ತೆ ನಿಮ್ಗೆ? ಹಿಂದಿ ನಿಮಗೆ ನೀರು ಹೊಡ್ಕೊಂಡು ಬಡ್ಡಿ ಸಲ ಎಲ್ಲ ಹೋಗ್ಬಿಟ್ಟು ನೋಡ್ರಿ ಇದಿಷ್ಟೇ ಉಳಿದ್ರಿ ಇದ್ರೊಳಗೆ. ಸೊ ಹಾಗೆ ನಾನು ಮುತ್ತೇನ ಊರಿಗೆ ನಡೆದಿದ್ದೆ ಬೆಂಕಿ ಬಲ್ಲಿ ನಮ್ಮ ಅಮ್ಮವ್ರ ಮನೆ ಕಟ್ಲಾತಾರಲ್ಲ. ಸೊ ಹಂಗೆ ನೋಡಿ ಹೋಗ್ಬರಮ್ಮ ಅಂತ ನಡೆದಿದ್ದೆ. ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಯೋಚನೆ ತೆಗಿದ್ದೆ. ಬಟ್ ಮಾಡ್ಬೇಕು ಅನ್ನಿಸ್ತು ಮಾಡ್ಲತ್ತೀನಿ. ಇವತ್ತಿನ ಇಂಟ್ರೋ ಹೆಂಗೆ ಇರ್ತೀರಿ ಅಂತಂದ್ರೆ ಹಿಂದೆ ಕುಂತಾರ ನೋಡ್ರಿ ಅವ್ರು ನಡ್ಬಾರ್ಕ್ ಹೋಗ್ರೆ ನಾನು ಇಂಟ್ರೋ ಕೊಡ್ತೇನೆ ರೀ. ಸೊ ಸುಸ್ವಾಗತ ಮೇಡಿಯರ್ ಬಡಾಲಿಯನ್ಸ್ ನಿಮ್ಮ ಗೋಲ್ಡನ್ ಲುಕ್ಕಿ ಗೈಸ್. ಅರೆ ಅರೆ ಹಿಂಗೆಲ್ಲ ಟಾಕಿಯಲ್ಲಿ ಬಿದ್ದ ನಿಮ್ಗೆ ನಮಗೆ ಬೆಳಿತೀವ ಟಾಕಿ ಯಾರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಏಯ್ ತಮ್ಮ ಏಯ್ ಇಲ್ಲ ಮಕ್ಕೊಂಡಿದ್ದಿ ಏನು ಮಾಡಿದ್ನಿ ಏನು ಮಾಡಿದಿ ಇಲ್ಲಾಕೆ ಮಕ್ಕೊಂಡಿದ್ದಿ ಇಲ್ಲಾಕೆ ಮಕ್ಕೊಂಡಿದ್ದಿ ಅಂದೆ ಇಲ್ಲಾಕೆ ಮಕ್ಕೊಂಡಿದ್ದಿ ಹಾಂ ಸುಮ್ಮನೆ ಯಾಕ ನೀವು ನಗ್ಲತ್ತೀರಿ ಹೊತ್ತಾಗಲ್ಲ ಏನು ಕೊಡಿದಿರಿ? ಎಮ್ ಸಿ ರಾಮ್ ನೋ ಕಾಮೆಂಟ್ಸ್. ವೆಂಕಿ ಊರಿಗೆ ನಡೆದಿಲ್ಲ ರೀ. ಹಿಂಗೆ ಬೈಕ್ ತೊಗೊಂಡು ನಂದು ಪ್ಲಾಟಿನಮ್ ತೊಗೊಂಡು ನಮ್ಮ ವೆಂಕಿ ಊರಿಗೆ ನಡೆದಿದೆ. ಹಿಂಗೆ ಹೋಗೋ ಟೈಮ್ನಾಗ ರೀ ಮುತ್ಯಾಗ ನೋಡ್ದೆ ಮುತ್ತೆ ಗಿಡದ ಕೆಳಗೆ ಕುಂತ ನೆಳ್ಳಿಗೆ ಹೊಲ ಅವಂದಲ್ಲ ಬೇರೆದವ್ರದ್ದು ಹೊಲ ಅದ ರೀ. ಕಡ್ತಿಗೆ ಹಾಕೋಣ ಮುತ್ತೆ ಪಾಪ ಎಷ್ಟು ವರ್ಷ ಹಿಡಿದು ಕೆಲಸ ಮಾಡ್ತೀವಿ ಮುತ್ತೆ ಹಿಂಗೆ ಹೊಲದಾಗ. ಈಗ ನಮ್ಮದು ನೋಡ್ರಿ ವಯಾನೇ ಆಗೋಯ್ತು ನಮ್ಮದು. ವಾಯ ಅಂದ್ರೆ ಒಂದು ಇದ್ರೊಳಗೆ ಕಳೆದ ಪೂರ ಜಿಂದಗಿನೇ ಪೂರ ಇದ್ರೊಳಗೆ ಮಕ್ಕಳ್ತಾನ ಇತ್ತು ನಮ್ದು ಪಾಠಪಟ್ಟಿ ಮಾಡಿದಿಲ್ಲ. ಸೊ ಹಿಂದಕ್ಕಿನ ಹಿರುಗಳು ಎಷ್ಟು ಚಲೋ ಇರ್ತೀವಿ ನೋಡ್ರಿ. ನಮ್ಮ ಮುತ್ತನ ಹೆಸರು ಹೇಳ್ದ ವೆಂಕಯ್ಯ ನಡೆದಿಗೆ ವೆಂಕಯ್ಯನ ಊರಿಗೆ ನಡೆದಿದೆ ಅಂತಂದ್ರೆ ಮುತ್ತೆ ಅಂದನು ನಂದು ನಮ್ಮ ಮುತ್ತೆ ಹೆಂಕೆ ಅಂದ ಗೊತ್ತದಾರ. ಮುತ್ತಿನ ಹೆಸರು ಗೊತ್ತಾ ರೀ ಮುತ್ಯಾಗೆ? ಗೊತ್ತಾ ನಮ್ಮ ಮುತ್ಯಾಗ ಗೊತ್ತಾ ನಿಂಗೆ? ಕುಡಿಯೋದು ತೊಗೊಂಬೋದು ಅದು ಮಾಡ್ತಾನವ ಜಲ್ ಮಾಡ್ತಾನ. ಚಲೋ ಆಡ್ತಿ ಚಲೋ ಆಡ್ತೀನಿ ಅಂತೀರಿ. ಲಗ್ನ ಆಗ್ಯದ ನಿಮ್ದು? ಲಗ್ನ ನಮ್ಮ ಮಣ್ಣಿಗೆ ಬೇಡ್ಕೊಳತ್ತೀವಲ್ಲ ಮಣ್ಣಿ ಯಾಕೆ ಹೋಯ್ತುಪ್ಪ ಏನ ನಮ್ಮದು ಎಷ್ಟು ಮಂದಿ ಹೋದ ನೀನಂದ್ರೆ ಆಯ್ತು. ಬೆಳ್ಳಗಿದ್ದಿ ಪೂರ ಬಾಡಿದಾಗ ಏನು ಫ್ಯಾಟ್ ಅಂಬದೇ ಇಲ್ಲ ಮುತ್ತೆ ನೋಡ್ರಿ. ಏನದ ರೀ ಅಲ್ವ ಚರ್ಬಿ ಇಲ್ಲ ಹಿಂಗೆ ಇರ್ಬೇಕು. ಹಿಂಗಿದ್ರೆ ಚಲೋ ಮಕ್ಕಳು ಇರ್ತಾವ ಇದ್ದು ನಿಲ್ದಪ್ಲೆ. ದೈವ ಚಲೋ ಇತ್ತು ಅಂದ್ರೆ ಮಗ ಚಲೋ ಸಿಗ್ತಾನ. ಇಲ್ಲ ಅಂತಂದ್ರೆ ಮಗ ಚಲೋ ಸಿಕ್ಕಿಲ್ಲ ಏನ್ ಮಾಡ್ಲಕ್ಕಾಗಲ್ಲ. ಮಗನ್ಕಿನ್ನ ಸೊಸಿ ಚಲೋ ಇರ್ಬೇಕು. ಲಕ್ಷ್ಮಿ ಚಲೋ ಇರ್ಬೇಕು. ಮಗ ಇಡ್ತಾನ ಹೋತಾನ. ಈಗ ಮುತ್ತಿನ ಚಕ್ರದಾಗ ತುತ್ತು ಹಾಕಿದವ್ರಿಗೆ ಲೆಕ್ಕ ಹಾಕಲ್ಲ. ನೀ ಎಲ್ಲತ್ತಿದಲ್ಲ ಸಸಿ ಚಲೋ ಇರ್ಬೇಕು ಅಂತ ಹೇಳಿ ನಿನ್ನ ಹೆಂಡತಿ ನಿನ್ನ ಮಾವ ಅಪ್ಪಗ ನೋಡ್ಕೊಂಡಾಳ. ಕರೆ ಹೇಳು. ನಮ್ಮವ ನೋಡ್ಕೊಂಡಾಳಪ್ಪ. ನಿಮ್ಮ ಮಾವಲ್ಲ ಅದೇ ನಮ್ಮ ಹೆಂಡತಿ ನೋಡ್ಕೊಂಡಾಳ ಅಂದ ಬರ್ತಾನ. ನಮ್ಮ ಭಾವನ ತೀರ್ಕೊಂಡಿನು ನಮ್ಮ ಅವ್ವ ಇದ್ದಳು. ನಮ್ಮ ಅವ್ವ ನೋಡ್ಕೊಂಡ್ರ ಮಾಡಿರಲ್ಲ ಎಲ್ಲ ಮಾಡ್ಯಾರಪ್ಪ. ಈಗಿನ ಕಾಲ ಹೆಣ್ಮಕ್ಳು ಮಾಡಲ್ಲ. ಅವು ಚುನು ಪೇರೋಲಿ ಹಚ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅವ್ರ ಮೇಕಪ್ ಮಾಡ್ಕೊಂಡು ಅವೆಲ್ಲ ಈಗಿನ ಕಾಲ ಮಾಡಲ್ರಿ. ಈಗ ನಮ್ಮ ಮನ್ಯಾಗ ನಮ್ಮ ಮಮ್ಮಿಯರಿಗೆ ಸ್ವಲ್ಪ ನಡ್ಲಕ್ಕ ಕೂಳಾಗಿ ಹೇಳಕ್ ಮಾಡ ಬರಲ್ಲ. ಜಲ್ದಿ ಎಪ್ಪಸಲ್ಲ ಅವ್ರು. ನಮ್ಮ ಮಮ್ಮಿಯರಿಗೆ ಬರಲ್ಲ. ನಮ್ಮ ಅವ್ವಕ್ಕೆ ಮಾಡ್ತಾಳೋ ಮಾಡಲು ಈಗ ಅಲ್ಲಪ್ಪ ಮಾಡ್ತಾಳೋ ಮಾಡಲ್ಲಪ್ಪ. ಎಷ್ಟು ದಿನ ಇರ್ಬೇಕು ಹಿಂಗೆ. ನಮ್ಮ ಅವ್ಗ ನಮ್ಮ ಜೀವ ಮಾಡ್ತೆ ಜೀವ ಮಾಡ್ತೀವಿ. ಈಗ ನಮ್ಮ ಅವ್ಗೆ ಬಿಟ್ಟು ಯಾಕಂದ್ರೆ ಹೊರಗೆ ಹೋದಂದ್ರೆ ನಮ್ಮ ಅವ್ಗ ಕುಂತಾಗ ಚೂಟೋದು ಹೊಡೆಯೋದು ಮಾಡಿದ್ರೆ ನಮ್ಮ ಅವ್ಗೆ ಹೇಳಗಿ ಬರಲ್ಲ. ಅದೇನು ಮಾಡ್ತಾರ ನಿಮ್ಮ ಅಂಜಿಕೆ ಇತ್ತಪ್ಪ ಅಂತ ಏನು ಮಾಡಲ್ಲ ಆಕಿ. ನಾವು ಕಂಟ್ರೋಲ್ ಇಟ್ಕೋಬೇಕಂತ. ನೀವು ಕಂಟ್ರೋಲ್ ಇಟ್ರೆ ಆಕಿ ಅಂಜಿಕೆ ಮೇಲೆ ಇರ್ತಾವ. ಹೆಣ್ತಿಗೆ ಹೆಂಗೆ ಕಂಟ್ರೋಲ್ ಮಾತಿಲ್ಗಿನ್ನು ಹೆಂಗ ಕಣ್ಣಿನ ಅಂಜಿಕೆನೇ ಇರ್ಬೇಕು. ನೀವು ಹೊಡೆದ್ರೇನು ಬಿಟ್ರೇನು ಕಣ್ಣು ಹೊಡಿಬೇಕಂತ ಹಿಂಗ ಕಣ್ಣು ಹೊಡಿಬೇಕಂತೀರಿ. ಕಣ್ಣು ಹೊಡಿ ನೋಡ ಮತ್ತೆ ಕಣ್ಣು ಹೊಡ್ಲೇ ಬರಲ್ಲಪ್ಪ. ಹೊಡಿ ಹೊಡಿ ಕಣ್ಣು ಹೊಡಿ 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 ನನ್ನ ಸಲ ಹೊಡಿ. ನಿನ್ನ ಸಾಲ ಬರಲ್ಲ ತುಣು ಅಡ್ತು ತುಣು ಬೇಡ. ರೊಟ್ಟಿ ಯಾರು ಹೋಗಪ್ಪ. ಒಂದು ರೊಟ್ಟಿ ಯಾರು ಉಣು ಗೊತ್ತಾ ನೋಡ್ರಿ ಅಂದ ರೊಟ್ಟಿ ಬೇಡಪ್ಪ. ನೀನು ಹೆಣ್ತಿ ಜೀವ ಮಾಡಿ ಕಟ್ಟಾಳೆ ನೀವು ಕಟ್ತಾಳ ಸೊಸಿನ ಕಟ್ತಾಳ. ಅದರ ಬರ್ತೆ ಮತ್ತೆ ಹೋಯ್ತು ಬಿಸಲ್ಲ ಸೊಳ್ಳೆ ಮತ್ತೆ ಅದ್ರ ಬಿಸಲ ಆಗ್ತಾವ. ನಾವು ವೆಂಕಿಯವ್ರ ಊರಿಗೆ ಬಂದೇನ್ರಿ. ಇದ್ರಿ ಗಿಡ ಕೆಳಗೆ ಇರ್ತೇನ್ರಿ ಇಲ್ಲೇ. ನಮ್ಮ ಮುತ್ತಿನ ಮನೆ ಇದು ರೀ ನಮ್ಮ ವೆಂಕಿದು. ಸೊ ನಮ್ಮ ಇಲ್ಲಿ ಗುಡಿ ಬಲ್ಲಿ ಇದ್ದಿಲ್ಲ. ಇಲ್ಲಿ ಹೋಗ್ಯಾನ ನಮ್ಮ ಮುತ್ತೆ ಇರ್ತಾನ್ರಿ ಇಲ್ಲಿ ಅಲ್ರ. ಇದು ನಮ್ಮ ಮಾಮವ್ರು ಕಟ್ಲತ್ತವ್ರ ಹೊಸ ಮನೆ ರೀ. ಇದು HMT ವಾಚ್ ಅಲ್ಲತ್ತೀರ. ಇದು ನಮ್ಮ ಮಾಮಂದ ನೋಡ್ರಿ. ಇದು ವಾಚ್ ನಮ್ಮ ಮಾಮಂದದನು ನಮ್ಮ ಮಾಮನ ಬಲ್ಲಿ ಇತ್ತು ತೊಗೊಂಡು ಹಾಕೊಂಡಿದ್ದೆ. ಹಂಗೆ ನಮ್ಮ ಮುತ್ತೆಗೆ ರೊಟ್ಟಿ ತಂದಿರಿ. ಇದು ನನ್ನ ಮುತ್ತೆ ಇಲ್ಲಿ ಹೋಗ್ಯಾನಲ್ಲ ಅವ
ರೊಟ್ಟಿ ಕಟ್ಕೊಟ್ಟಳ್ರಿ ನಮ್ಮ ತೆಂಗಿನ ಮುತ್ತೆ. ಸೊ ಇದು ಬಾವಿ. ನಮ್ಮ ಸಣ್ಣಗಿರ್ಲಕ್ಕೆ ಇದ್ರ ಮನೆಗೆ ಇರ್ತೀವಿ ರೀ ನಾವು. ಒಳಗಿದ್ದಾಗ ಈ ಬಾವಿದಾಗಿನ ನೀರು ಮನೆಗೆ ಬರ್ತೀವಿ ಇದ್ರೊಳಗೆ. ತಣ್ಣಗೆ ಇರ್ತಿತ್ತು, ಪೂರ ಚೇಳೆಲ್ಲ ಬರ್ತೀವಿ. ನಮ್ಮ ಮುತ್ತೇನ ಊರಿಗೆ ಬಂದಾಗಿದೆ ಭಾರಮ್ ಬಾಯಿ ಅಂತಿತ್ತು. ಪೂರ ಅದಕ್ಕೆ ಭಾರಮಾಯಿ ಪೂರ ಹೋಗ್ಯದ್ರಿ. ರೀ ಭಾರಮ್ ಬಾಯಿ ಪೂರ ಪಲ್ಲಿ ನೀರು ಇರ್ತೀವಿ, ಭಾಳ ದೊಡ್ಡ ಸರಿಯಾಗೈತಿ, ಸ್ವಿಮ್ಮಿಂಗ್ ಎಲ್ಲ ಆಡ್ಲಕ್ಕೆ ಬರ್ತೀವಿ. ಬಟ್ ಈ ಸಲ ಎಲ್ಲ ಹೋಗ್ಬಿಟ್ಟು ನೋಡ್ರಿ, ಇದು ಇಷ್ಟೇ ಉಳಿದ್ರಿ ಇದ್ರೊಳಗೆ. ಫೋನಿಲ್ಲ. ನಾ ಎಂತ ನೋಡ್ರಿ ಎಲ್ಲ ಕಡೆ ನಮ್ಮ ಮುತ್ತೆ ಹುಡುಕ್ದ, ಬಟ್ ಮನೆಗೆ ಹುಡುಕಿಲ್ಲ ನಮ್ಮ ಮುತ್ತೆ. ಮನೆಗೆ ಇದ್ದೀನಂದ್ರೆ ಮನೆಗೆ ಬಿ ಇಲ್ಲ, ಕೀಲಿ ಅದ. ಚಲೋ ಇಲ್ಲಿ ಹೋದ್ರು ಏನೋ ಸರ್ಪ್ರೈಸ್ ಕೂಡ ಬಂದ ಸರ್ಪ್ರೈಸ್. ಏಯ್ ಫೋನ್ ಇಟ್ಕೊ, ಕಿಸ ಇಟ್ಕೊ ಫೋನು. ಏಯ್ ಫೋನ್ ಕೇಸ ಇಟ್ಕೊ ಅಂದೆ. ಫೋನ್ ಕೇಸ್ದಾಗ ಇಟ್ಕೋದು. ಏಯ್ ಇಟ್ಕೋತಿಲ್ ಕಿಸ್ದಾಗ ಇಟ್ಕೊ ಫೋನ್. ಅದು ಇಟ್ಕೋ ಕಿಸ್ದಾಗ. ತೋರ್ಸು ಕಿಸ್ದಾಗ ಇಟ್ಕೊಂಡು ತೋರ್ಸು ಕಿಸ್ದಾಗ ಇಟ್ಕೊಂಡು ಹಾದೆ ಹೋಗ್ಬೇಕು. ಕಿಸ್ದಾಗ ಫೋನ್ ಇಟ್ಕೊಂಡು ಹೋಗ್ಬೇಕು. ಕೆಳಗೆ ಹಾದಿ ಕಾಣಲ್ಲ, ಮುಳ್ಳದು ನಡ್ತಂದ್ರೆ ಅವ್ನು ನೋಡ್ರಿ ಎಷ್ಟು ಜನ ಸುಡ್ಲತ್ತರಿ ಕೆಳಗೆ. ಆದ್ರೆ ಚಪ್ಪಲಿ ಹಾಕೊಂಡಿಲ್ಲ ನೋಡ್ರಿ, ಅದು ಹಳ್ಳಿ. ಏಯ್ ಕುಸ ಜರನಾಗ ಬಿಟ್ಟಂಗೆ ಕಾಲು ಸುಡ್ತಾವ. ಈಗ ಸುಡ್ಲತ್ತಿಲ್ಲ ಕಾಲು ಹೇಳ್ಬಿಡ್ರಿ. ನಾವೇ ಸಣ್ಣಾಗಿರಲ್ಲ ಹಾಕೋತಿಲ್ಲ, ಈಗ ಹೋಗೋ ಮಾಡ್ಲದಿ ನಾನು. ಯಪ್ಪ ನಮ್ಮ ವೆಂಕಟರೆಡ್ಡಿ ಅವ್ರು ಊರಿಗೆ ಹೋಗ್ಬಿಟ್ರಿ ಅಂದ್ರಿ, ನಮ್ಮೂರಿಗೆ ಬನ್ನಳ್ಳಿಗೆ ಹೋಗ್ಯಾರಂತ ಅವ್ರು. ಏನು ಮಾಡ್ಬೇಕು ನೋಡ್ರಿ, ಕುಂದ್ರಿ ಇಲ್ಲ ಅದಷ್ಟು ಅರ್ಧ ಗಂಟೆ, ಬಟ್ ವೇಸ್ಟ್ ಆಯಿತು. ಸೊ ಇದು ಇಲ್ಲೇ ವೇಸ್ಟೇ ಆಗುತ್ತೆ, ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ. ಇದು ಇನ್ನಷ್ಟು ಗಿಲಾವ್ ಅದ ರೀ. ಇದಿಷ್ಟು ಆಯ್ತು ಅಂದ್ರೆ ಆಗಂಗೆ ಕಾಣುತ್ತೆ. ನೀರದು ಹೊಡಿಬಾರ್ದು ಗೊತ್ತಿಲ್ಲ. ಕೊಡು ಕೀ ಕೊಡು. ಅವನಿಗೆ ಮಂಚ ತೊಗೊಂಡು ಬಾ ಅಂತಂದ್ರೆ ಮಗ ಹೊರಸ್ ತೊಗೊಂಡು ಬಾ ಅಂತಂದ್ರೆ ಗಾಡಿ ಕೀಲಿ ಕೂಡ ತರ್ತೆ ಅಂತಂದ್ರೆ, ಇಲ್ಲ ಒಟ್ಟು ತರಲ್ಲ ಅಂತ. ಈಟಿಗನ ಕಟೋಗಿರಿ ಇರ್ತಾವ. ತೊಳ್ಕೊಂಡಿದ್ವಲ್ಲೇ ನೀಯಾಗಿ ಕಿಸಿದಿವಲ್ಲೇ. ಏಯ್ ಕೈಗಡಿ ಗಾಡಿನೇ ಬಿತ್ತು. ನೀನು ಹೆಡ್ಕಿನ ಚಂಡೆ ಬೀಳ್ತವೆ, ಹೆಡ್ಮೂರನೇ ಕಟ್ತೆ ಮಗ ನೀನು. ಹಳ್ಳಗೋಲ ಏಯ್ ಅಲ್ಕ ಹೋಗ್ಲತ್ತ ನೋಡೋದು ರೋಡ್. ಕೆಸರ ಹಚ್ಬಿಡ ಗಾಡಿಗೆಲ್ಲ. ಗಾಡಿನೇ ತಿರ್ಗಿಸಕ್ ಬರಲ್ಲ ನನಗೆ. ಗಾಡಿ ಹೆಂಗೆ ನಡೆಸ್ತವ ಅನ್ನೋ ಗೊತ್ತಾಗಲ್ಲ. ಗಾಡಿ ಮೇಲೆ ಕೂಡ್ಲಾ ಬರಲ್ಲ ಏನ ಗಾಡಿ ನಡೆಸ್ತಿ. ಬರ್ತಲ್ಲ ಬೆಳ್ಳಿಗೆ ಹಚ್ಚ. ಗಾಡಿ ಒಯ್ದು ಅಲ್ಲ ಅಷ್ಟೇ ಅಂತ ಹೇಳ್ಕೊಂಡು ಮಗ ಗಾಡಿ ತೊಗೊಂಡು ಹೋದ್ರಿ ನಾವು. ಯಾಕಡೆ ಹೋದೋ ನಾನು. ಗಾಡಿ ಅಲ್ಲಿ ಒಯ್ದು ಇಡ್ತಿ ಅಂತ ಹೇಳಿ ಗಾಡಿ ಯಾಕಡೆ ಹೋಯ್ತಿ. ಯಾಕಡೆ ಹೋಗಿದ್ದಿ. ಗಾಡಿ ಎಲ್ಲರೂ ಹೋಗಿ ಗುದ್ದದಿ, ಆಕ್ಸಿಡೆಂಟ್ ಆಯಿತು, ನನ್ನ ಮೇಲೆ ಕೇಸ್ ಆಯ್ತು ಅಂದ್ರೆ ಆಗಲ್ಲ ಕೇಸು. ಹಿಂಗೇರಿ ನಮ್ಗೆ ಕಾಕೋರೊಬ್ರು ಗಾಡಿ ಕೊಟ್ಟಿರು. ಗಾಡಿ ಕೊಟ್ರೆ ಒಯ್ದು ಗುದ್ದುಬಿಟ್ಟನೆ ಯಾರಿಗೋ ಗುದ್ದು ಬಿಟ್ರೆ ಗಾಡಿ ಯಾರ ಮೇಲೆ ಅದಲ್ರಿ ಅವ್ರ ಮೇಲೆ ಕೇಸ್ ಆಗುತ್ತೆ. ನಮ್ಮ ಕಾಕ ಏನೋ ಪೇಸಿ ಹೋಗ್ತಾರ. ಅವ್ನು ಏನು ಬುಡ್ಬುಡಿಕೆ ಬಂದಾನಲ್ಲತ್ತೆ. ಬಬ ಮಠ ಮಾರ ಬಂದಂತ ತಿಳ್ಕೊಂಡೆ. ಖೋಪ್ರ ಮಠ. ನಮ್ಮ ತಂಗಿ ರೊಟ್ಟಿ ಕಟ್ಕೊಟ್ಟಳ್ರಿ ಇವು ನಮ್ಮ ಮುತ್ತೆ ಕೊಡು ಅಂತೇಳಿ. ಬಟ್ ನಾವು ವೆಂಕಿ ಹೋಗ್ಬಿಟ್ಟ ನಮ್ಮ ಊರಿಗೆಲ್ಲ, ನಮ್ಮ ಅಜ್ಜಿ ಬಲ್ಲಿ. ಸೊ ಅದ್ರ ಸಂಬಂಧ ಇವು ಒಯ್ದು ಅಲ್ಲಿ ಇಡ್ತೀನಿ ರೀ ನಮ್ಮ ಮನೆ ಅಲ್ಲಿ. ಇಷ್ಟೊತ್ತಿದಕ್ಕೆ ನೀರು ಹೊಡೆದ್ರಿ ಈಗ ನಾ. ಎಷ್ಟು ಫಾಸ್ಟಾಗಿ ಸಿಂಕ್ ಆದ ನೋಡ್ರಿ ನೀರಲ್ಲ. ಹಿಂಗೆ ಬಂದವ್ರು ನಮ್ಮ ಮುತ್ತೆಯವ್ರದ್ದು ಮನೆ ಇದು ಜೇಂದ್ರ ಅಂತ. ಇದು ಬ್ಲಾಕ್ ಆಗ್ಯದ. ಯಾಕಂದ್ರೆ ಅಣ್ಣ ತಮ್ಮರದ್ದು ಬ್ಲಾಕ್ ಹಾಕ್ಕೊಂಡಿರ್ತಾವ್ರಿ ಅವಂಗೆ. ಸೊ ಅಲ್ಲಿ ಸಿಮೆಂಟ್ ಚೀಲ ನಮ್ಮ ಅಮ್ಮರದವ. ಇದು ಮನೆ. ಸೊ ಈ ಮನೆಗಿದ್ರೆ ಇಡಬೇಕು. ಕೀಲಿ ಎಲ್ಲಿ ಇಡ್ತಾರೆ ನಿಮ್ಗಾರ ಗೊತ್ತಿದ್ದೀಯ. ಒಳಗೆ ಇಡಬೇಕು. ಇದು ಒಳಗೆ ಮನೆ ತೋರಿಸ್ತಾರೆ ನಿಮ್ಗೆ. ಇದು ಬಾ ಎಷ್ಟು ಕ್ಲೀನ್ ಇಟ್ಟ ನೋಡ್ರಿ ನಮ್ಮ ಮುತ್ತೆ ಮನೆ. ಸ್ವಾಭಿಮಾನಿ ನಮ್ಮ ಮುತ್ತೆ ಭಾಳ. ಇಲ್ಲಿ ಇಡ್ಬೇಕು ಇವು. ಆ್ಯಕ್ಚುಲಿ ಹಿಂದಕ್ಕೆ ರೊಟ್ಟಿ ಪೌಡ್ದ ಯಾಕೆ ಕಟ್ತಿರೋ ಅಂದ್ರೆ ರೊಟ್ಟಿ ಪೌಡ್ದ ಇಂಥ ಗಾಳಿ ಬಟ್ಟೆ ಒಳಗೆ ರೀ ಹೋಗ್ಬಿಡ್ತದೆ ಗಾಳಿ. ಸೊ ಏರ್ ಹೋದಂಗೆ ಫುಡ್ ಸರಿಯಾಗಿರ್ತದೆ. ಸೊ ಫುಡ್ ಹಾಳಾಗಬಾರ್ದು, ಸರಿಯಾಗಿರ್ಬೇಕಂತ ತಿಳ್ಕೊಂಡೆ ಹಿಂದಕ್ಕೆ ಇರೋ ರೊಟ್ಟಿ ಪೌಡ್ದಾಗ ಕಟ್ತಿರು. ಬಟ್ ಇವಾಗೆಲ್ಲ ಪ್ಲಾಸ್ಟಿಕ್ದಾಗ ಕಟ್ಲತ್ತಾರ ರೀ. ಅರ್ಧ ಗಂಟೆ ಒಂದು ತಾಸನಾಗ ಫುಲ್ ಹಾಳಾಗ್ಬಿಡ್ಲತ್ತದಲ್ಲ. ಕುಲಕಸಬಿಂದು ಹತ್ಯಾರಗಳವ ಇವು. ಕುಲ್ಕಸಬ್ರಿ ಇವು. ಬಟ್ ಇವಾಗೆಲ್ಲ ಕುಲ್ಕಸಬ್ ಇಲ್ಲ ಸಂಬಂಧ ಎಲ್ಲ ಹಾಗೆ ತುಕ್ಕು ಹಿಡಿದು ಹೋಗ್ಲತ್ತವ ಇವೆಲ್ಲ ತುಕ್ಕು ಹಿಡಿದು ಬಿಟ್ಟವ್ರಿ. ಶಿ ಈಸ್ ಮೈ ಮದರ್. ನಮ್ಮ ಮಮ್ಮಿ ಇರ್ಬೇಕಂತ ಬಂದಿದ್ದು ನಾ ಇವತ್ತು. ಆಲ್ಮೋಸ್ಟ್ ಅಲ್ಲೂ ಬೆಸ್ಟ್ ಇರ್ತೆಲ್ಲ ಮಂಚ ಹಾಕ್ಕೊಂಡು ಆರಾಮ್.
ಮಂಚ ಇಲ್ಲೇ ಇತ್ತಲ್ರಿ, ಸುಮ್ಮನೆ ನಾ ಅದು ಮಂಚ ತರಿಸಲ್ಲ. ಬೆಸ್ಟ್ ಇತ್ತು, ಆರಾಮ್ ಮಲ್ಕೋಬೋದು ರೀ. ಬಟ್ ನಮ್ಮ ಮುತ್ತಾಗ ಇಲ್ಲಿ ಸಂಬಂಧ ಹೋಗ್ಲತ್ತೇನೆ ರೀ ಇವತ್ತು. ಈಗ ನಾವು ಟೆಂಪಲ್ ಒಂದು ತೋರಿಸದ ನನಗೆ ತೋರಿಸ್ತೇನೆ ಅಂತ ಹೇಳಿಸಿಲ್ಲ ತೋರಿಸ್ಲತ್ತೀನಿ ರೀ, ಇಲ್ಲಾಂದ್ರೆ ನಾ ತೋರಿಸ್ತಿಲ್ಲ. ನಮ್ಮ ಊರಿಗೆ ಕೆಲಸ ಹೆಂಗೆ ಮಾಡ್ತೀವಿ ನೋಡ್ರಿ ಹೋದ ಒಳಗೆ ಮನೆಯಾಗಿದ್ದರೆ ಕೆಲಸ ಹೆಂಗಿರ್ತಾವ ಹೆಂಗದ ಕೆಲಸ. ಏನು ಮಾಡತ್ತಿ? ಯಾರಿಗೆ ಕೊಸ ಯಾರಿಗೆ ಕೊಡ್ಸ್ಲತ್ತಿದಿ? ಹಾಂ, ಮತ್ತೆ ಚೆಲ್ಲತ್ತಿದ್ದು ಯಾಕೋ? ಚೆಲ್ದು ಯಾಕೋ? ಹಾಂ, ಹಳ್ಳಿ ಊರಾಗ ಬಣ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಡೆ ಗುಲ್ಬರ್ಗ ಸೈಡ್ ಹಳ್ಳಿ ಊರು ಇರ್ತವ್ರಿ, ಭಾಳ ಬಣ ರೀ. ಮನ್ಸೇ ಬರಲ್ಲ, ಹಿಂಗಿರ್ತಾರ ಅನ್ನೋ ಜನ ಗೊತ್ತಿಲ್ಲ. ಬಟ್ ಯಾರೂರು ಅವ್ರಿಗೆ ಚಲೋ ಅಲ್ರಿ. ಗುಡಿ ಅಂತ ಹೇಳಿದಲ್ರಿ, ಇದೇ ಗುಡಿ ನೋಡ್ರಿ. ಗುಡಿ ತೋರಿಸ್ತೆ ಅನ್ನಲ್ಲ, ಗುಡಿ ಇದ್ರೆ ದೇವ್ರು ಕುಂತಾರ ನೋಡ್ರಿ ಕೈಲಿ. ಸೊ ಅವ್ರಿಗೆ ನೋಡಿಕೊಂಡು ನಾವು ನಿಮಗೆ ಸುಗೂರ್ದು ಅನ್ನೋದು ಬೆಸ್ಟ್. ಇದಕ್ಕೆ ಏನಂತಾರ ಅಂತಂದ್ರೆ, ಒಬ್ಬರು ಮುತ್ತೇರು ರೀತಿಯಲ್ಲಿ ಕೇಳಿಸ್ತೇವೆ ನಿಮಗೆ. ಬಾಲದಾಸ್ ಮಹಾರಾಜರು ಅವ್ರದ್ದು ಕ್ಲೋಸ್ ಅದ ಇವತ್ತು. ಇದ್ರೊಂದು ಹಿಸ್ಟ್ರಿ ಅದ ರೀ. ಈ ಟೆಂಪಲ್ಲು ಇಲ್ಲಿ ವೆಂಕಟರಮಣ, ಎಲ್ಲಿ ತಿರುಪತಿ ಬಾಲಾಜಿ ವೆಂಕಟರಮಣ ಇರ್ತಾರಲ್ಲ, ಸೊ ಅವ್ರು ಇಲ್ಲಿ ಬಂದು ತಪಸ್ ಮಾಡಿ ಹೋಗಿ ಜಾಗ ಅಂತ್ರಿ ಇದು. ಸೊ ಆ ಜಾಗ ನಿಮ್ಗೆ ಕರ್ಕೊಂಡು ಬಂದಿನಿ ಇವತ್ತು. ಸೊ ಅಲ್ಲಿ ಯಾರ ಇದ್ದೀರಿ ಅಕ್ಕ ಈ ಕೊಸ ನಮ್ಮ ಕ್ಯಾಂಡ್ ಹೊಡೋದಿಂದ್ರಿ, ನಮ್ಮ ಕ್ಯಾಂಡ್ ಕೇಳ ಅಣ್ಣ. ಆರಾಮಿದ್ರಿ ಅಣ್ಣ? ಈ ಕಡೆ ಬಂದ್ರಿ ಯಾಕೋ? ಹಾಂ, ಇಲ್ಲಿ ಹೇಳಿದ್ರಿ ಈ ಗುಡಿದೇನೋ ಹಿಸ್ಟ್ರಿ ಅಂತಲ್ರಿ? ಈ ಗುಡಿ ಇದ್ರಿ ಭಾಳ ಹಳಿದದ ರೀ. ಇಲ್ಲ, ಇವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರಿ. ಇಲ್ಲೇ ಬೆಳೆದಾರ್ರಿ. ನೀವು ಬೆಳೆದಿರಿ? ನಾವು ಬೆಳೆದಿವ್ರಿ. ವೆಂಕಟರಮಣ ಇಲ್ಲೇ ಬೆಳೆದನ್ರಿ. ಮುಂದೆ ಪದ್ಮಾವತಿ ಅವ್ನಿಗೆ ತಿರುಪತಿ ಕರ್ಕೊಂಡು ಹೋದ್ರಿ. ಅರೆ ಮುಖ ದೊಡ್ಡದ, ಕೈ ಸಣ್ಣದ ನೋಡ್ರಿ ಕೊಸ. ನಿಮ್ಮಂಗೆ ನಿಮ್ಗೆ ಏನಾರ ಗೊತ್ತದನ? ನೋಡ್ರಿ 800 ವರ್ಷ ಹಿಂದೆ ಗುಡಿ ವೆಂಕಟರಮಣ ಬಿ ಇಲ್ಲಿದೆ ಹೋಗ್ಯಾರ ತಿರುಪತಿ. ಹಾಂ, ಇದೇ ಮಾತು ಅವ್ರ ಬಾಯ್ಲಿಂದ ಕೇಳೋದು. ಮಹಾರಾಜ್ರೆ, ಇದು ವೆಂಕಟರಮಣನ್ ಸಾರಿ ಇದು ಟೆಂಪಲ್ದು ಏನು ಹಿಸ್ಟ್ರಿ ಏನು ಸರ್? ಒಂದು 2-3 ಲೈನ್ಸ್ ओस हो गए? हिंदी में बोलो महाराज, बोलो हिंदी में बोलो। हिंदी में बोलो। दो तीन पैराग्राफ में बोल दिया कि टेंपल का हिस्ट्री क्या है? टेंपल का हिस्ट्री यहाँ ये है कि बालाजी का मूल स्थान है ये। हाँ, मूल स्थान बोले तो क्या हुआ इधर? फर्स्ट स्थान है बालाजी से दर्शन दिए हाथीराम महाराज को, यहीं से गए तिरुपति। हाँ, ओके। उनसे बाकी पूछ लो। सो गए ना? नहीं, जग रहे। क्या ऐसा जगते? ಕೇಳಿದ್ರಿ ಇಲ್ಲೇನು ದರ್ಶನ ಮಾಡ್ಕೊಂಡ್ಬಿಡ್ರಿ ನೀವೆಲ್ಲ. ಬೆಸ್ಟ್ ನೋಡ್ರಿ, ಎಲ್ಲ ಬೆಳ್ಳಿದು ಬೆಸ್ಟ್ ಮಸ್ತ್ ಬೆಸ್ಟ್. ಎಲ್ಲ ಮಲ್ಕೊಂಡ್ರಿ. ಮಲ್ಕೊಂಡ್ರೆ ಡಿಸ್ಟರ್ಬ್ ಪಡಮ್ ಅಂತೇಳಿ ಮಾತಾಡ್ಸಲ್ಲ ಹೊಂಟಿಲ್ಲ. ದೇವ್ರ ದರ್ಶನ ಮಾಡ್ಕೋರಿ. ಆಲ್ಮೋಸ್ಟ್ ಇಲ್ಲಿ ಯಾವಾಗಾರ ಬಂದ್ರಿ ಅಂತಂದ್ರೆ ಇಲ್ಲಿ ಪ್ರಸಾದ ಇರುತ್ತೆ ನೋಡ್ರಿ ಅದ್ರೊಳಗೆ. ಸುಮ್ಮನೆ ಪ್ರಸಾದ ತಿನ್ಬೋದು. ಹ್ಞೂ ರೀ. ವೆಂಕಟರಮಣ ಗೋವಿಂದ ಗೋವಿಂದ ಅನ್ನರೇ ತಾಯಿ ಜಗನ್ಮಾತೆ. ಮುತ್ತರಾಜ್ ವೆಂಕಟರಮಣ ಗೋವಿಂದ. ಮುತ್ತರಾಜ್ ಬ್ರೋ, ವೆಂಕಟರಮಣ ಗೋವಿಂದ. ಚಿನ್ನ ಅನು ವೆಂಕಟರಮಣ ಗೋವಿಂದ. ವೆಂಕಟರಮಣ ಗೋವಿಂದ ನೀವು ಗೊತ್ತೇನೆ? ಹಾಂ, ಅನು ಚಿನ್ನ ವೆಂಕಟರಮಣ ಗೋವಿಂದ. ಮಾತು ಬರಂಗ್ ಕಾಣಲ್ಲ ನಿಮಗೆ, ಸಾರಿ. ಆಯ್ಗನೋನು ಅಂತೆ ಗಚ್ಚಿ ಹೇಳು. ವೆಂಕಟರಮಣ ಗೋವಿಂದ. ಗೋವಿಂದ ಅನ್ನಬೇಕು. ಹಾ, ವೆಂಕಟರಮಣ ಗೋವಿಂದ ಅಂತೆ ಏನೇವ? ವೆಂಕಟರಮಣ ಗೋವಿಂದ. ಹೇಳಕ್ಕೆ ಏನು ಸರಜ ಈಗ ಹೇಳ ಅಲ್ಲಿ ಯಾವ ಅಂತೆ ಅಂತೆ ಯಾವ ವೆಂಕಟರಮಣ ಗೋವಿಂದ. ಹಾ, ಈಗ ಕಲ್ತ್ಕೊಂಡು ನಿಮ್ಮ ಮಾಯಿ ವೆಂಕಟರಮಣ ಗೋವಿಂದ. ಎಷ್ಟು ಕೆಲ್ಸಕ್ಕೆ ಬರ್ತೀವಿ ನೋಡ್ರಲ್ಲ ಅಲ್ರಿ. ಹ್ಯಾಂಡ್ ಪಂಪು ಇವಾಗ ಎಲ್ಲಿ ನೋಡಿದ್ರೆ ಹ್ಯಾಂಡ್ ಪಂಪ್ ಇಲ್ಲ. ಇವಾಗ ಇಲ್ಲ ಒಂದು ಅದ ಅಂತಂದ್ರೆ ಈಗ ನೋಡ್ಲದಿನ ಅದು ಹ್ಯಾಂಡ್ ಪಂಪ್ ಇಲ್ರಿ. ಎಲ್ಲಿ ಭೀ ನೋಡಿಲ್ಲ ಹ್ಯಾಂಡ್ ಪಂಪ್. ಫಸ್ಟ್ ಟೈಮ್ ಇಲ್ಲಿ ನೋಡ್ಲದಿನ ಅದು ನನ್. ಹಾಂ, ಹ್ಯಾಂಡ್ ಪಂಪ್ ರೀ ಬೋರೆಲು ನಾ ನೋಡಿಲ್ಲ. ಮನಾಡ್ತಲ್ಲ ಅಂದ್ರೆ ಈಗ ರೋಡಿಗೆ ಹೋಗೋ ಟೈಮಿನಾಗ ನಿಮಗದು ಬೋರೆಲ್ ಕಾಣಿಸ್ತು, ಹೊಡ್ಕೊಂಡ್ರಿ ನೀರು ಕುಡ್ಲತ್ರಿ.
ಇಲ್ಲ ಅಂದ್ರೆ ಬೇರೆ ಕಡೆ ಹೋದ್ರೆ ಕರೆಂಟ್ ಇರೋದ ನೀರು ಬರಲ್ಲ. ಮೋಟರ್ ಮಾಡಿದ್ರೆ ಎಲ್ಲ ಕಡೆ ಮೋಟರ್. ನಮ್ಮ ಊರಾಗ ಬರೋ ಹಳ್ಳಿ ಊರಾಗ ಏನೇನೋ 10-15 ಇದ್ದು ಬೋರ್ಗಳು ಇಂಥವು. ಕರೆಂಟ್ ಇದ್ರೆ ನಡೀತದೆ ಸರ್. ಹೊಡೆ ತೋರಿಸಿ ನೀರು ಹೆಂಗೆ ಬರ್ತಾವ ಜರ ತೋರಿಸ್ರಿ ನಮ್ಮ ಮಂದಿ ಜರ. ಎಲ್ಲ ಬರ್ತವ್ರಿ. ಬರ್ರಿ ನೀವು ಹೈರಾಣ ಆಗಿರೇನೋ. ಏನು ಮಾಡ್ತೀರಿ ನೀವು? ಗಾಡಿ ಹೊಲಕ್ಕೆ ಬಂದು ಗಾಡಿ ನಿಂದ್ರಿಸಿ ಕುರಿ ಮೇಯ್ಸ್ತ್ರೇನು? ಇಲ್ಲ ಸುಮ್ಮ ಅವ್ರು ಬ್ಯಾರಿದವ್ರು ಮೈಸೂರು. ನೋಡ್ರಿ ಇಷ್ಟು ಜನ ಬಿಸ್ಲಾಗ್ರಿ ಎಲ್ಲೂ ನೀರು ಸಿಗಲ್ಲ ರೀ. ನಡು ಹಾದಿಗೆ ಎಲ್ಲರ ಬಂದ್ರಿ ಅಂತಂದ್ರೆ ಇಲ್ಲ ಅವು ನೀರು ಜರ ವಯಸ್ಸಾರು ಆಗ್ಬೇಕು. ಅದು ವಯಸ್ಸಾರು ಹೋಗ್ಯದ. ಇದಕ್ಕೆ ನೀರು ಹಿಂಗೆ ಮಾಡಿದ್ರೆ ಬರ್ತೀವಿ. ಪುಳಕ್ಕ ಮೇಲೆ ಬರ್ತೀವಿ. ಅದು ಜರ ಬಿಸಿಲು ಹೆಚ್ಚಾಗಿ ನೀರು ಒಳಗೆ ಹೋಗ್ಯಾವ. ಹೊಡ್ರಿ ಜರ. ಸೊ ಹಿಂಗೆ ಇರ್ತಿತ್ರಿ. ಕೆಳಗೆ ಕೊಡ ಇಟ್ಟರೆ ನೀರು ತುಂಬಿ ಹೊಡೆದ್ರಿ ಬಾಡಿ ಎಕ್ಸರ್ಸೈಸ್ನು ಐತಿತ್ತು. ನೀರು ಬಿಸಿಲದಲ್ಲ ನೀರು ಇದು ನಮ್ಮ ಸ್ವತಂತ್ರ. ನಾವು ನಮ್ಮ ಜಮೀನ್ದಾಗ ಹಾಕೊಂಡ್ರೆ ಇಂಥ ಕೂರಿಸ್ದ ನೀರು ಯಾವಾಗಲೂ ಹುಡ್ಕೋಬೋದ್ರಿ. ಕರೆಂಟ್ ಕೂರಿಸ್ಬೇಕು. ಇದನ್ನು ಕೊಡುದು ಅವರೊಬ್ಬ ಇದು ಹೇಳಿದ್ರೆ ನೀವು 100ಕ್ಕೆ ನಂಬರ್ ಹೇಳಿದ್ 100ಕ್ಕೆ ಮಾತಿದ್ದು. ಈಗ ಹೊಲಕ್ಕೆ ಬೆಳೆ ಇತ್ತಂದ್ರೆ ಕರೆಂಟ್ ಚಾಲು ಮಾಡ್ಬೇಕು. ರೀ ಕರೆಂಟ್ ಹೋಯ್ತಂದ್ರೆ ನಾವು ಹುಡ್ಕೊಂಡು ಕುಡಿಲಕ್ಕ ಆಗ್ತದ ಬರ್ತದಲ್ಲ. ಇವು ನೀರು ಹೆಂಗೆ ನೋಡಿ ಫಿಲ್ಟರ್ ನೀರು ನೋಡ್ರಿ. ಇವು ಇದರೊಳಗೆ ರುಚಿನೇ ಇಲ್ಲ. ಈಗ ನೀರು ರುಚಿ ಅದ. ಈ ನೀರದ ರುಚಿ ಅದ. ಈ ನೀರದ ರುಚಿ ಇಲ್ಲ. ಏನು ಅದೇ ಹೇಳ್ತಾ ಅಂತ ಹಚ್ಚಿ ನಂಗೆ ಬೈಲತ್ತ. ಏನು ಹೇಳ್ತಾಳಂತ? ಅದು ಎಲ್ಲ ಸಬ್ಜೆಕ್ಟ್ ಹೆಸರು ಹೇಳ್ತಾ ಅಂತ ಹಚ್ಚಿ. ಈಗ ಏನಾಗ್ಯದ ಲಪಡ? ಮತ್ ನೋಡ್ಗ ಅದು ಹಿಸ್ಟೋರಿ ಅದ. ಹಿಂದಿ ಅಲ್ಲತ್ತಾಳ. ಹಿಂದಿಯಲ್ಲೇ ಹಿಸ್ಟೋರಿ ಅದ ಅಂತಂದ್ರು. ಅದು ಕನ್ಫ್ಯೂಸ್ ಆಗಿ ಬಂತು. ಏನು ಹೇಳದ್ರು ನಾಟಕ ಮಾಡ್ತಿಲ್ಲ ಹೇಳತ್ತು ನಗ್ದೇನ ಮತ್ತು ಹೇಳಿನ ಯಾಕಡೆ ಕಿವಿ ಆ ಕಡೆ ಮತ್ತೆ ಹೇಳ್ತೀನಿ ಅಲ್ಲ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಹೊಡೆದಿಲ್ಲ ನೀನೇ ಹೊಡೆದಿ ಫಸ್ಟ್ ಬಿಟ್ಟು ನಾನು ಮತ್ತೆ ಹೋಗ್ತೀನಿ. ಯಾಕೆ ಹೊಡ್ಲತ್ತೀನಿ ನೋಡಿ ಜಗಳ ಆದ್ಯ ಹೊಡೆದ ಆದ್ಯಾಗ ಸುಮ್ಮನೆ ಚುಚ್ಚದು. ಅಕ್ಕಿಗೆ ಯಾರು ಹೊಡಿತ ಚುಚ್ಚು ಹೊಡೆದ್ ಹೊಡಿತಾಳ. ಈಗ ಅತ್ತಿ ಹೆಸರು ತೆಗಿತಾಳ. ನಾನೇ ಹೊಡೆದ್ ನೋಡಂತ. ನಂಗೂ ಮುಂಜಾ ನಾ ಕುಡಿಯಲ್ಲಿ ಎಲ್ಲರೂ ಕುಡಿದ್ರು ನನಗೆ ಬೈತಾಳ ಅಕ್ಕಿ. ಇಲ್ಲ ಮೂವರು ಸಫಾ ಮೇಲೆ ಮಕ್ಕೊಂಡ್ರೆ ನಂಗೆ ಒಬ್ಬಟ್ಟಿಗೆ ಬೈತಾಳ. ನೀವ್ ಬಯಸ್ಕೊಂಡೆ ಏನು ಒಂದೆರಡು ತಲೆ ಮೇಲೆ ಹೊಡೆದ್ರೆ ಏನಾಯ್ತು? ನಂಗೇನು ಹೊಡೆಯಲ್ಲೇನು? ಹಂಗೆ ಹೇಳ್ತಾವ ಒಂದು ಡೇಟ್ ಹೊಡ್ಸ್ಕೊಂಡೆ. ಕುಡಿ ಅದು ಕುಡು. ಗೈಸ್ ನಮ್ಮ ಮನೆಗೆ ಇವಾಗ ಜಗಳ ಆಯಿತು. ನಮ್ಮ ಇಬ್ಬರು ತಂಗಿದಿರು ಹೊಡೆದಾಡ್ರು. ಬಿಡಿಸಿಲ್ಲ. ಯಾಕಂದರೆ ವಿಡಿಯೋ ಮಾಡಬೇಕಂತ ತಿಳ್ಕೊಂಡು ಬಿಡಿಸಿಲ್ಲ. ಅವರು ಜಗಳ ಆಡೋದು ಭಾಳ ದಿವಸ ಆಗಿತ್ತು. ಅದಕ್ಕಾಗಿ ಇವ್ರಿಗೂ ಮನ್ಸು ಹೊಂಟಿದ್ದಿಲ್ಲ. ಅದಕ್ಕೆ ಇವ್ರ ಜಗಳ ನೋಡಿ ಭಾಳ ಖುಷಿ ಆಯ್ತವ. ಇವ್ರ ಜಗಳ ಹೆಂಗಿತ್ತು ಅಂದ್ರೆ ಒಂದು ಪ್ರೇಮದಿಂದ ಪ್ರೀತಿಯಿಂದ ಇತ್ತು. ಇವ್ರ ಜಗಳ ಇವರಿಬ್ಬರ ಸಂಬಂಧ ಹಿಂಗೆ ಇರಲಿ ಕೊನೆವರೆಗೂ. ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿಯರೇ ಅಲ್ಲಿ ನೋಡಿ ಇವರಿಬ್ಬರಿಗೆ ಬಂದು ಜೋಡಿ ಮಾಡ್ತೀವಿ ನೋಡ್ರಿ. ಟೈಮಿಗೆ ಹೆಂಗೆ ಅನಿಸ್ಲತ್ತದ ಈಗ? ಒಳ್ಳೇದಾಗಲಿ. ಇದೇ ರೀತಿ ಸುಖವಾಗಿರಿ. ನಿಮಗೆ ಇದು ಜಗಳ ನಿಮಗೆ ಯಾವ ರೀತಿ ಅನಿಸ್ಲತ್ತ ತಂಗಿ? ತಂಗಮ್ಮ ಎಲ್ಲಿಗೆ ಹೋಗ್ಲಿ? ಇಟಗಿಗೆ ಹೋಗ್ಲಿ?
ದಿಲ್ಲಿಗೆ ಹೋಗ್ಲಿ ಈ ರೀತಿ ಹೊಡೆದ್ರಲ್ಲ ಖುಷಿಗೆ ಹಂಗೆ ಮನಸ್ಸು ತುಂಬ ಹೊಡೆದ್ರಿ ಹಂಗೆ ಅನಿಸುತ್ತೆ ನಿಮ್ಗೆ ಹಿಂದಿ ನಿಮಗೆ ಹಿಂದಿ ಜಗಳ ಆಡಿಸ್ತಾ ಇವರು ಹುಷಾರಿ ಜರ ಅವರು ಹಿಸ್ಟರಿಗೆ ಹಿಂದಿ ಅಂದಾರಂತ ಇವ್ರು ಹಿಸ್ಟ್ರಿ ಅಂದಾರ ಅದಕ್ಕೆ ಅವರಿಗೆ ಸಿಟ್ಟುವಂತಿಕೆ ನನಗೆ ಹೇಳೋಷ್ಟು ದೊಡ್ಡಕ್ಕೆ ಆಗಿದ್ದು ನೀವು ಅಂತೀರಿ ಸಿಟ್ಟು ಬಂತು ಈ ಜಗಳ ನೋಡಿ ನಿಮಗೆ ಏನು ಅನಿಸುತ್ತದ ಈ ರೀತಿ ಜಗಳ ಅಕ್ಕ ತಂಗಿರ ಜಗಳ ನೋಡಿ ನಿಮಗೆ ಏನು ಅನಿಸ್ತು ಇನ್ನು ಮನೆಯ ಇಬ್ಬರು ಕೀರ್ತಿವಂತರ ಜಗಳ ನೋಡಿ ನಿಮಗೆ ಯಾವ ರೀತಿ ಅನಿಸ್ತದೆ ಕೇಳ ಕಮೆಂಟ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅವ್ರಿಗೆ ಹೇಳು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಳದ್ದೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಖುಷಿ ಆಲತ್ತದಂತಕಿ ನೀವು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀ ಹೇಳೆ ಆ ಖುಷಿ ಮಾತಾಡ್ಬಿಟ್ಟು ಬಾರಿ ಮಾತಾಡ್ಬಿಟ್ಟು ಬಾಕಿ ಸಾನ್ವಿ ಹಾಂ ಬರ್ರಿ ರಿಯಾಕ್ಷನ್ ಅವ್ರದ್ದು ರಿಯಾಕ್ಷನ್ ಹಿಂಗೆ ಇವ್ರ ರಿಯಾಕ್ಷನ್ ಹಿಂಗೆ ಇರ್ತದೆ ರೀ ಬಿಸ್ಲಾಗ ಅಲ್ಲಿಂದ ಇಲ್ಲಿಗೆ ಬರೋಕೆ ಹಂಗೆ ಸಾಕು ಹೋಗ್ತೀವಿ ಅಂತ ಬಿಸ್ಲಾಗಿರಿ ಹೊರಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ 50 ರೂಪಾಯಿ ಕೆಲಸಕ್ಕೆ ಹೋಗಿ 500 ರೂಪಾಯಿ ಹಾಸ್ಪಿಟ್ಲ್ ಹಾಕಬೇಕಾಗತ್ತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟೈತೆ ಅಷ್ಟು ಒಳಗಿರ್ರಿ